ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮನಸ್ವಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಯಾರು ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ, ಹೋದ ವರ್ಷದ ಮಂಡ್ಯ DCC ಬ್ಯಾಂಕ್ದು ಕ್ವಶನ್ ಪೇಪರ್ನ ಅನಲೈಸ್ ಮಾಡೋಣ. ಇದರಲ್ಲಿ ಮೊದಲನೇಗೆ ಸಹಕಾರಿ ವಿಷಯ. ಇದರಲ್ಲಿ ಬಂದು 50 ಮಾರ್ಕ್ಸ್ಗಿರುತ್ತೆ. ಅದರದ್ದು ಹೋದ ವರ್ಷದ ಕ್ವಶನ್ ಪೇಪರ್ನ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪ್ರಶ್ನೆ, ಸಹಕಾರಿ ಸಂಸ್ಥೆಗಳಲ್ಲಿ ನಿಜವಾದ ಸದಸ್ಯತ್ವವನ್ನು ನಿರ್ಧರಿಸಲು ಮಾನದಂಡಗಳನ್ನು ಸೂಚಿಸುವ ಸಮಿತಿಯ ಅಧ್ಯಕ್ಷರು ಯಾರು? ಅದರಲ್ಲಿ ಅವ್ರು ಕೊಟ್ಟಿರೋ ಆಪ್ಷನ್ ಎ ಮಾಧವ ದಾಸ್, ಆಪ್ಷನ್ ಬಿ VL ಮೆಹ್ತಾ, ಆಪ್ಷನ್ ಸಿ ಬಿ ಶಿವರಾಮನ್, ಆಪ್ಷನ್ ಡಿ RN ಮಿರ್ದಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ RN ಮಿರ್ದಾ. ಇನ್ನು ಮುಂದಿನ ಕ್ವಶನ್, ಇವುಗಳಲ್ಲಿ ಯಾವುದು ಭಾರತದ ಗ್ರಾಮೀಣ ಸಹಕಾರಿ ಬ್ಯಾಂಕಿಂಗ್ ರಚನೆಯ ಅತ್ಯಂತ ಕೆಳ ಹಂತದಲ್ಲಿದೆ? ಅದರಲ್ಲಿ ಆಪ್ಷನ್ ಎ ಬಂದು ರಾಜ್ಯ ಸಹಕಾರಿ ಬ್ಯಾಂಕುಗಳು, ಆಪ್ಷನ್ ಬಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು, ಆಪ್ಷನ್ ಸಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು. ಇನ್ನು ಮುಂದಿನ ಕ್ವಶನ್, ಸೊಸೈಟೀಸ್ ಆ್ಯಕ್ಟ್ನ ನಿಯಮ 16 ಮತ್ತು 20 ಪಡೆಯುವುದಕ್ಕಾಗಿ 2 ಕಾರ್ಯವಿಧಾನಗಳನ್ನು ಒಳಗೊಂಡಿದೆ. ಅದರಲ್ಲಿ ಆಪ್ಷನ್ ಎ ಬಂದು ಗುರುತಿನ ಚೀಟಿ, ಆಪ್ಷನ್ ಬಿ ಸದಸ್ಯತ್ವ, ಆಪ್ಷನ್ ಸಿ ನೋಂದಣಿ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸದಸ್ಯತ್ವ. ಮುಂದಿನ ಪ್ರಶ್ನೆ, ಸೊಸೈಟಿಯ ಕಾರ್ಯದರ್ಶಿ ಹೀಗಿರಬಹುದು. ಆಪ್ಷನ್ ಎ ಬಂದು ಪಾವತಿಸಿದ ಅಥವಾ ಗೌರವ, ಆಪ್ಷನ್ ಬಿ ಪಾವತಿಸಲಾಗಿದೆ, ಆಪ್ಷನ್ ಸಿ ಗೌರವಾನ್ವಿತ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಾವತಿಸಿದ ಅಥವಾ ಗೌರವ. ಇನ್ನು ಮುಂದಿನ ಪ್ರಶ್ನೆ, ಸಮಾಜದ ಸಮಿತಿಯಲ್ಲಿ ಮಹಿಳೆಯರಿಗೆ ಮೀಸಲಾದ ಸ್ಥಾನಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ ಬಂದು 7, ಆಪ್ಷನ್ ಬಿ 5, ಆಪ್ಷನ್ ಸಿ 3, ಆಪ್ಷನ್ ಡಿ 8. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 3. ಇನ್ನು ಮುಂದಿನ ಪ್ರಶ್ನೆ, ಸಮಾಜದ ವಾರ್ಷಿಕ ವರದಿಯನ್ನು ಅನುಮೋದಿಸಲಾಗಿದೆ. ಅದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ ನಿರ್ದೇಶಕರ ಮಂಡಳಿ, ಆಪ್ಷನ್ ಬಿ ರಿಜಿಸ್ಟ್ರಾರ್, ಆಪ್ಷನ್ ಸಿ ಸಾಮಾನ್ಯ ದೇಹ, ಆಪ್ಷನ್ ಡಿ ಆಡಿಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮಾನ್ಯ ದೇಹ ಅಂದರೆ ಜನರಲ್ ಬಾಡಿ. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಚಳುವಳಿಯಲ್ಲಿ ಬ್ರೈಟೆಸ್ಟ್ ಸ್ಪಾಟ್ ಎಂದು ಯಾವುದನ್ನು ಕರೆಯುತ್ತಾರೆ? ಅದರಲ್ಲಿ ಆಪ್ಷನ್ ಎ ಬಂದು ಜಿಲ್ಲಾ ಸಹಕಾರ ಬ್ಯಾಂಕ್, ಆಪ್ಷನ್ ಬಿ ಸಹಕಾರ ಅರ್ಬನ್ ಬ್ಯಾಂಕ್, ಆಪ್ಷನ್ ಸಿ ನೌಕರರ ಸಹಕಾರ ಸಾಲ ಸಂಘಗಳು, ಆಪ್ಷನ್ ಡಿ ಪ್ರಾಥಮಿಕ ಕೃಷಿ ಸಾಲ ಸಂಘಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಹಕಾರ ಅರ್ಬನ್ ಬ್ಯಾಂಕ್. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಡೆಸತಕ್ಕದ್ದು. ಆಪ್ಷನ್ ಎ 1 ವರ್ಷದೊಳಗೆ, ಆಪ್ಷನ್ ಬಿ ವರ್ಷದ ಅಂತ್ಯದ 6 ತಿಂಗಳೊಳಗೆ, ಆಪ್ಷನ್ ಸಿ ಹಣಕಾಸು ವರ್ಷದ ಮುಕ್ತಾಯದ 6 ತಿಂಗಳೊಳಗೆ, ಆಪ್ಷನ್ ಡಿ ಆಡಿಟ್ ವರದಿಯನ್ನು ಪಡೆದ 3 ತಿಂಗಳೊಳಗೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಹಣಕಾಸು ವರ್ಷದ ಮುಕ್ತಾಯದ 6 ತಿಂಗಳೊಳಗೆ. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಮಧ್ಯಸ್ಥಿಕೆ ನ್ಯಾಯಾಲಯವು ಮನರಂಜಿಸುತ್ತದೆ. ಅದರಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ ಕೇವಲ ಹಣದ ಸಮಸ್ಯೆ, ಆಪ್ಷನ್ ಬಿ ಕೇವಲ ವಿತ್ತೀಯವಲ್ಲದ ಸಮಸ್ಯೆಗಳು, ಆಪ್ಷನ್ ಸಿ ವಿತ್ತೀಯ ಮತ್ತು ವಿತ್ತೀಯವಲ್ಲದ 2 ಸಮಸ್ಯೆಗಳು, ಆಪ್ಷನ್ ಡಿ ರೂ 10,000ವರೆಗಿನ ವಿತ್ತೀಯ ಸಮಸ್ಯೆಗಳು ಮತ್ತು ವಿತ್ತೀಯವಲ್ಲದ ಸಮಸ್ಯೆಗಳು. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಕೇವಲ ವಿತ್ತೀಯವಲ್ಲದ ಸಮಸ್ಯೆಗಳು. ಇನ್ನು ಮುಂದಿನ ಪ್ರಶ್ನೆ, ಸಹಕಾರಿ ಕ್ರೆಡಿಟ್ ಸೊಸೈಟಿಗಳು ಸದಸ್ಯರಿಗೆ ಸಾಲಗಳನ್ನು ಮುಂಗಡವಾಗಿ ನೀಡಬಹುದು. ಆಪ್ಷನ್ಸ್ ಬಂದು ಆಪ್ಷನ್ ಎ ವೈಯಕ್ತಿಕ ಭದ್ರತೆ, ಆಪ್ಷನ್ ಬಿ ನಿಜವಾದ ಭದ್ರತೆ, ಆಪ್ಷನ್ ಸಿ ವೈಯಕ್ತಿಕ ಅಥವಾ ನಿಜವಾದ ಭದ್ರತೆ, ಆಪ್ಷನ್ ಡಿ 3ನೇ ವ್ಯಕ್ತಿಯ ಗ್ಯಾರಂಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೈಯಕ್ತಿಕ ಅಥವಾ ನಿಜವಾದ ಭದ್ರತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸಹಕಾರ ಸಂಘಗಳ ಕಾಯ್ದೆ 1904 ಅಡಿಯಲ್ಲಿ ಮೊದಲ ಸೊಸೈಟಿಯನ್ನು ಎಲ್ಲಿ ನೋಂದಾಯಿಸಲಾಗಿದೆ? ಆಪ್ಷನ್ಸ್ ಬಂದು ಆಪ್ಷನ್ ಎ ಮದುರೈ, ಆಪ್ಷನ್ ಬಿ ಕಾಂಜೀಪುರಂ, ಆಪ್ಷನ್ ಸಿ ಗಯಾ, ಆಪ್ಷನ್ ಡಿ ಪಣಜಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಜೀಪುರಂ. ಇನ್ನು ಮುಂದಿನ ಪ್ರಶ್ನೆ, ಡ್ಯಾಶ್ ಸಮಾಜವನ್ನು ಆಡಿಟ್ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ ಹರಿಜನರು ಅಥವಾ ಗಿರಿಜನರು, ಆಪ್ಷನ್ ಬಿ ಬೇಸಾಯ, ಆಪ್ಷನ್ ಸಿ ಸಮಾಜ ಕಲ್ಯಾಣ, ಆಪ್ಷನ್ ಡಿ ಇವೆಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲ.
ಇನ್ನು ಮುಂದಿನ ಪ್ರಶ್ನೆ, ಸಾಲವನ್ನು ಒದಗಿಸುವುದರ ಹೊರತಾಗಿ ಸದಸ್ಯರಿಗೆ ಸೇವೆ ಸಲ್ಲಿಸುವ ಸಹಕಾರವನ್ನು ಕರೆಯಲಾಗುತ್ತದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ ಪ್ರಾಥಮಿಕ ಸಮಾಜ, ಆಪ್ಷನ್ ಬಿ ಸಾಲೇತರ ಸಹಕಾರ ಸಂಸ್ಥೆಗಳು, ಆಪ್ಷನ್ ಸಿ ನಗರ ಸಮಾಜ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಾಥಮಿಕ ಸಮಾಜ. ಇನ್ನು ಮುಂದಿನ ಪ್ರಶ್ನೆ, ಸರ್ಕಾರದಿಂದ ನೇರ ಕೃಷಿ ಸಾಲವನ್ನು ಕರೆಯಲಾಗುತ್ತದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ ಅಡಮಾನ, ಆಪ್ಷನ್ ಬಿ ಟಕಾವಿ, ಆಪ್ಷನ್ ಸಿ ನಾನ್ ಕ್ರೆಡಿಟ್, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಟಕಾವಿ. ಇನ್ನು ನೆಕ್ಸ್ಟ್ ಕ್ವಶನ್, ಸಹಕಾರಿ ಕ್ರೆಡಿಟ್ ಸೊಸೈಟಿಗಳ ಠೇವಣಿಗಳ ಬಡ್ಡಿ ದರವನ್ನು ಇವರಿಂದ ನಿಗದಿಪಡಿಸಲಾಗಿದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ ರಿಜಿಸ್ಟ್ರಾರ್, ಆಪ್ಷನ್ ಬಿ ಸರ್ಕಾರ, ಆಪ್ಷನ್ ಸಿ RBI, ಆಪ್ಷನ್ ಡಿ ಜನರಲ್ ಬಾಡಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ರಿಜಿಸ್ಟ್ರಾರ್. ನೆಕ್ಸ್ಟ್ ಕ್ವಶನ್, ಸಹಕಾರ ನ್ಯಾಯಮಂಡಳಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ 1, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3. ಇನ್ನು ಮುಂದಿನ ಕ್ವಶನ್, ಸಹಕಾರ ಸಂಘದ ಉದ್ಯೋಗಿಗಳಿಗೆ ನಿವೃತ್ತಿಯ ಮೇಲೆ ಗಳಿಕೆಯ ರಜೆಯ ಸರೆಂಡರ್ಗೆ ಗರಿಷ್ಠ ಮಿತಿ. ಆಪ್ಷನ್ಸ್ ಬಂದು ಆಪ್ಷನ್ ಎ 400 ದಿನಗಳು, ಆಪ್ಷನ್ ಬಿ 300 ದಿನಗಳು, ಆಪ್ಷನ್ ಸಿ 250 ದಿನಗಳು, ಆಪ್ಷನ್ ಡಿ 121 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 300 ದಿನಗಳು. ಇನ್ನು ಮುಂದಿನ ಕ್ವಶನ್, ಬಿ ವರ್ಗದ ಸಮಾಜದಲ್ಲಿನ ಮಿತಿ ಮೀರಿದ ಅವಧಿಯು ಮೇಲಾಗಿರಬಾರದು. ಅದಕ್ಕೆ ಆಪ್ಷನ್ಸ್ ಬಂದು ಆಪ್ಷನ್ ಎ 10%, ಆಪ್ಷನ್ ಬಿ 30%, ಆಪ್ಷನ್ ಸಿ 25%, ಆಪ್ಷನ್ ಡಿ 50%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 25%. ನೆಕ್ಸ್ಟ್, ವಾರ್ಷಿಕ ಚಕ್ರದೊಂದಿಗೆ ಬೆಳೆಗಳನ್ನು ಉತ್ಪಾದಿಸುವ ಕೃಷಿ ಸಮಾಜಗಳಲ್ಲಿ ಉತ್ಪನ್ನಗಳ ಮೌಲ್ಯಮಾಪನದ ಆಧಾರವು. ಆಪ್ಷನ್ಸ್ ಬಂದು ಆಪ್ಷನ್ ಎ ಮಾರಾಟ ಬೆಲೆ, ಆಪ್ಷನ್ ಬಿ ವೆಚ್ಚ, ಆಪ್ಷನ್ ಸಿ ಪೂರ್ವ ನಿರ್ಧರಿತ ಬೆಲೆಗಳು, ಆಪ್ಷನ್ ಡಿ ಸರಾಸರಿ ಬೆಲೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮಾರಾಟ ಬೆಲೆ. ನೆಕ್ಸ್ಟ್, ಬ್ಯಾಲೆನ್ಸ್ ಶೀಟ್ ದಿನಾಂಕದವರೆಗೆ ಸಂಗ್ರಹವಾದ ಬಡ್ಡಿಯನ್ನು. ಆಪ್ಷನ್ಸ್ ಬಂದು ಆಪ್ಷನ್ ಎ ಪ್ರೀಪೇಯ್ಡ್ ವೆಚ್ಚಗಳು, ಆಪ್ಷನ್ ಬಿ ಬಡ್ಡಿ ಪಡೆಯಬಹುದಾಗಿದೆ, ಆಪ್ಷನ್ ಸಿ ಮುಂದೂಡಲ್ಪಟ್ಟ ಆದಾಯ ವೆಚ್ಚ, ಆಪ್ಷನ್ ಡಿ ಬಾಕಿ ಉಳಿದಿರುವ ವೆಚ್ಚಗಳು. ಸರಿಯಾದ ಉತ್ತರ ಆಪ್ಷನ್ ಬಿ ಬಡ್ಡಿ ಪಡೆಯಬಹುದಾಗಿದೆ. ಇನ್ನು ಮುಂದಿನ ಕ್ವಶನ್, ಪರ್ಯಾಯ ನಿರ್ಧಾರಗಳನ್ನು ಮೌಲ್ಯಮಾಪನ ಮಾಡುವಾಗ ಅದನ್ನು ಮಾಡಬಹುದೇ ಎಂದು ನಿರ್ವಾಹಕರು ಪರಿಶೀಲಿಸಬೇಕು. ಅದು ಆಪ್ಷನ್ ಎ ಕಾರ್ಯಸಾಧ್ಯತೆ, ಆಪ್ಷನ್ ಬಿ ಪರಿಣಾಮಕಾರಿತ್ವ, ಆಪ್ಷನ್ ಸಿ ಪರಿಣಾಮಗಳು, ಆಪ್ಷನ್ ಡಿ ಮೇಲಿನ ಎಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲ. ಇನ್ನು ಮುಂದಿನ ಪ್ರಶ್ನೆ, ಯಾವ ವಿಭಾಗದ ಪ್ರಕಾರ ಸಹಕಾರ ಸಂಘದ ಬಂಡವಾಳದಲ್ಲಿ ಸರ್ಕಾರವು ನೇರ ಪಾಲುದಾರಿಕೆಯನ್ನು ಪಡೆಯುತ್ತದೆ? ಆಪ್ಷನ್ ಎ ಬಂದು ವಿಭಾಗ 41, ಆಪ್ಷನ್ ಬಿ ವಿಭಾಗ 42, ಆಪ್ಷನ್ ಸಿ ವಿಭಾಗ 50, ಆಪ್ಷನ್ ಡಿ ವಿಭಾಗ 51. ಸರಿಯಾದ ಉತ್ತರ ಆಪ್ಷನ್ ಬಿ ವಿಭಾಗ 42 ಅಂದರೆ ಸೆಕ್ಷನ್ 42. ಇನ್ನು ಮುಂದಿನ ಕ್ವಶನ್, 2 ರಾಜ್ಯಗಳಿಗಿಂತ ಹೆಚ್ಚಿನ ಕಾರ್ಯಾಚರಣೆಯ ಪ್ರದೇಶವನ್ನು ಹೊಂದಿರುವ ಸಹಕಾರ ಸಂಘಗಳು ನೋಂದಾಯಿಸಲಾಗಿದೆ. ಆಪ್ಷನ್ ಎ ಕೇಂದ್ರ ಸರ್ಕಾರ, ಆಪ್ಷನ್ ಬಿ ಕೇಂದ್ರ ರಿಜಿಸ್ಟ್ರಾರ್, ಆಪ್ಷನ್ ಸಿ NCUI, ಆಪ್ಷನ್ ಡಿ RBI. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇಂದ್ರ ರಿಜಿಸ್ಟ್ರಾರ್. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಸಂಘದಲ್ಲಿ ಸದಸ್ಯತ್ವಕ್ಕಾಗಿ ಪ್ರಮುಖ ದಾಖಲೆಯಾಗಿದೆ. ಆಪ್ಷನ್ ಎ ರಶೀದಿ, ಆಪ್ಷನ್ ಬಿ ಪಾಸ್ಬುಕ್, ಆಪ್ಷನ್ ಸಿ ಗುರುತಿನ ಚೀಟಿ, ಆಪ್ಷನ್ ಡಿ ನಿಮಿಷದ ಪುಸ್ತಕ. ಸರಿಯಾದ ಉತ್ತರ ಆಪ್ಷನ್ ಸಿ ಗುರುತಿನ ಚೀಟಿ. ನೆಕ್ಸ್ಟ್, ಭೂ ಸುಧಾರಣೆ ಸಾಲಗಳ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಆಪ್ಷನ್ ಎ 1881, ಆಪ್ಷನ್ ಬಿ 1882, ಆಪ್ಷನ್ ಸಿ 1883, ಆಪ್ಷನ್ ಡಿ 1884. ಸರಿಯಾದ ಉತ್ತರ ಆಪ್ಷನ್ ಸಿ 1883. ಮುಂದಿನ ಪ್ರಶ್ನೆ, ಡ್ಯಾಶ್ ಸಹಕಾರಿ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ. ಆಪ್ಷನ್ ಬಂದು ಆಪ್ಷನ್ ಎ ನಬಾರ್ಡ್, ಆಪ್ಷನ್ ಬಿ SBI, ಆಪ್ಷನ್ ಸಿ SEBI, ಆಪ್ಷನ್ ಡಿ RCS. ಸರಿಯಾದ ಉತ್ತರ ಆಪ್ಷನ್ ಡಿ RCS. RCS ಅಂದರೆ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ. ಮುಂದಿನ ಪ್ರಶ್ನೆ, ಸೊಸೈಟಿಯ ಮಿನಿಟ್ಸ್ ಪುಸ್ತಕವನ್ನು ನಿರ್ವಹಿಸಲು
ಯಾರ ಅಗತ್ಯವಿದೆ? ಆಪ್ಷನ್ ಎ ಬಂದು ಕಾರ್ಯದರ್ಶಿ, ಆಪ್ಷನ್ ಬಿ ಖಜಾಂಚಿ, ಆಪ್ಷನ್ ಸಿ ವ್ಯವಸ್ಥಾಪಕ ಸಮಿತಿ, ಆಪ್ಷನ್ ಡಿ ರಿಜಿಸ್ಟ್ರಾರ್. ಸರಿಯಾದ ಉತ್ತರ ಆಪ್ಷನ್ ಎ ಕಾರ್ಯದರ್ಶಿ. ಇನ್ನು ಮುಂದಿನ ಕ್ವಶನ್, NAFED ಅಂದರೆ? ಆಪ್ಷನ್ಸ್ ಬಂದು ಆಪ್ಷನ್ ಎ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ, ಆಪ್ಷನ್ ಬಿ ರಾಷ್ಟ್ರೀಯ ಕೃಷಿ ಮತ್ತು ಮೀನುಗಾರಿಕೆ ಮಾರುಕಟ್ಟೆ ಒಕ್ಕೂಟ, ಆಪ್ಷನ್ ಸಿ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಫಿಶರೀಸ್ ಮಾರ್ಕೆಟಿಂಗ್ ಫೆಡರೇಷನ್, ಆಪ್ಷನ್ ಡಿ ರಾಷ್ಟ್ರೀಯ ಅಪೆಕ್ಸ್ ಫೆಡರೇಷನ್. ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ. ಮುಂದಿನ ಪ್ರಶ್ನೆ, ಆದಾಯ ತೆರಿಗೆ ಕಾಯ್ದೆ 1961ರ ಉದ್ದೇಶಕ್ಕಾಗಿ RRBಗಳನ್ನು ಪರಿಗಣಿಸಲಾಗುತ್ತದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ ನಿಗದಿತ ವಾಣಿಜ್ಯ ಬ್ಯಾಂಕುಗಳು, ಆಪ್ಷನ್ ಬಿ ನಾನ್ ಶೆಡ್ಯೂಲ್ಡ್ ಬ್ಯಾಂಕುಗಳು, ಆಪ್ಷನ್ ಸಿ ರಾಷ್ಟ್ರೀಕೃತ ಬ್ಯಾಂಕುಗಳು, ಆಪ್ಷನ್ ಡಿ ಸಹಕಾರಿ ಬ್ಯಾಂಕುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಹಕಾರಿ ಬ್ಯಾಂಕುಗಳು. ಇನ್ನು ಮುಂದಿನ ಪ್ರಶ್ನೆ, ಸಹಕಾರದ ಇಂದಿನ ಮೂಲ ಕಲ್ಪನೆ? ಆಪ್ಷನ್ ಎ ಸ್ವಯಂ ಸಹಾಯ ಮತ್ತು ಪರಸ್ಪರ ಸಹಾಯ, ಆಪ್ಷನ್ ಬಿ ಸ್ವಯಂ ಸಹಾಯ, ಆಪ್ಷನ್ ಸಿ ಪರಸ್ಪರ ಸಹಾಯ, ಆಪ್ಷನ್ ಡಿ ಪ್ರತಿಯೊಂದು ಎಲ್ಲರಿಗೂ ಮತ್ತು ಪ್ರತಿಯೊಬ್ಬರಿಗೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಯಂ ಸಹಾಯ ಮತ್ತು ಪರಸ್ಪರ ಸಹಾಯ. ಇನ್ನು ಮುಂದಿನ ಪ್ರಶ್ನೆ, 2021ರ ಅಂತಾರಾಷ್ಟ್ರೀಯ ಸಹಕಾರ ದಿನದ ವಿಷಯ ಯಾವುದು? ಆಪ್ಷನ್ ಎ ಒಟ್ಟಿಗೆ ಉತ್ತಮವಾಗಿ ಮರುನಿರ್ಮಾಣ ಮಾಡಿ, ಆಪ್ಷನ್ ಬಿ ಕೋವಿಡ್ ವಿರುದ್ಧ ಜಗತ್ತು, ಆಪ್ಷನ್ ಸಿ ಜಗತ್ತನ್ನು ಸಶಕ್ತಗೊಳಿಸುವುದು, ಆಪ್ಷನ್ ಡಿ ಹವಾಮಾನ ಬದಲಾವಣೆಗೆ ಸಹಕಾರಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ಒಟ್ಟಿಗೆ ಉತ್ತಮವಾಗಿ ಮರುನಿರ್ಮಾಣ ಮಾಡಿ. ಮುಂದಿನ ಪ್ರಶ್ನೆ, ಹೊಸ ಪೀಳಿಗೆಯ ಸಹಕಾರಿಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ? ಆಪ್ಷನ್ ಎ ಬಂದು ಹೊಸ ಪೀಳಿಗೆಯ ಸಹಕಾರಿ ಸಂಸ್ಥೆಗಳನ್ನು ಮುಕ್ತ ಸಹಕಾರಿ ಸಂಸ್ಥೆಗಳೆಂದು ವ್ಯಾಖ್ಯಾನಿಸಲಾಗಿದೆ. ಆಪ್ಷನ್ ಬಿ ಹೊಸ ಪೀಳಿಗೆಯ ಸಹಕಾರಿ ಸಂಸ್ಥೆಗಳು ಪ್ರಾಥಮಿಕವಾಗಿ ಆಹಾರ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಕೃಷಿ ಕೈಗಾರಿಕೆಗಳಲ್ಲಿ ಕಂಡುಬರುತ್ತವೆ. ಆಪ್ಷನ್ ಸಿ ಹೊಸ ಪೀಳಿಗೆಯ ಸಹಕಾರಿ ಸಂಸ್ಥೆಗಳು ವಿತರಣಾ ಹಕ್ಕುಗಳ ಅನುಪಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿದೆ. ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಇನ್ನು ಮುಂದಿನ ಪ್ರಶ್ನೆ, ಪ್ರೊಡ್ಯೂಸರ್ ಕಂಪನಿ ಎಂದು ಕರೆಯಲ್ಪಡುವ ಸಹಕಾರಿ ಸಂಸ್ಥೆಯ ಒಂದು ನವೀನ ರೂಪವನ್ನು ತಿದ್ದುಪಡಿ ಮಾಡುವ ಮೂಲಕ ಪರಿಚಯಿಸಲಾಯಿತು. ಆಪ್ಷನ್ಸ್ ಬಂದು ಆಪ್ಷನ್ ಎ ಕಂಪನಿಗಳ ಕಾಯ್ದೆ 1956, ಬಿ ಕಂಪನಿಗಳ ಕಾಯ್ದೆ 1913, ಆಪ್ಷನ್ ಸಿ 1904ರ ಸಹಕಾರ ಸಂಘಗಳ ಕಾಯ್ದೆ, ಆಪ್ಷನ್ ಡಿ ಸಹಕಾರ ಸಂಘಗಳ ಕಾಯ್ದೆ 1912. ಸರಿಯಾದ ಉತ್ತರ ಆಪ್ಷನ್ ಎ ಕಂಪನಿಗಳ ಕಾಯ್ದೆ 1956. ಇನ್ನು ಮುಂದಿನ ಪ್ರಶ್ನೆ, ಸಹಕಾರ ಸಂಘದ ನಿಯಮಗಳು ಮತ್ತು ನಿಬಂಧನೆಗಳನ್ನು ಅದರಲ್ಲಿ ರೂಪುಗೊಂಡಿವೆ. ಅದರಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ ಸಹಕಾರ ಕಾಯ್ದೆ, ಆಪ್ಷನ್ ಬಿ ಸಹಕಾರ ನಿಯಮಗಳು, ಆಪ್ಷನ್ ಸಿ ಬೈಲಾಗಳು, ಆಪ್ಷನ್ ಡಿ ಜನರಲ್ ಬಾಡಿ. ಸರಿಯಾದ ಉತ್ತರ ಆಪ್ಷನ್ ಎ ಸಹಕಾರ ಕಾಯ್ದೆ. ಇನ್ನು ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಒಕ್ಕೂಟವನ್ನು ಡ್ಯಾಶ್ ದೀರ್ಘಾವಧಿಯ ಸಹಕಾರ ಸಾಲ ರಚನೆಯ ಆಂದೋಲನದ ಹಿತಾಸಕ್ತಿಗಳನ್ನು ಉತ್ತೇಜಿಸುವ ಮುಖ್ಯ ಉದ್ದೇಶದೊಂದಿಗೆ ನೋಂದಾಯಿಸಲಾಗಿದೆ. ಆಪ್ಷನ್ಸ್ ಬಂದು ಆಪ್ಷನ್ ಎ 6th October 1960, ಆಪ್ಷನ್ ಬಿ October 5th 1960, ಆಪ್ಷನ್ ಸಿ October 7th 1960, ಆಪ್ಷನ್ ಡಿ October 8th 1960. ಸರಿಯಾದ ಉತ್ತರ 6th October 1960. ಇನ್ನು ಮುಂದಿನ ಪ್ರಶ್ನೆ, ಡ್ಯಾಶ್ ಸಹಕಾರ ಸಂಘದ ನಿವ್ವಳ ಲಾಭದಿಂದ ರಚಿಸಲಾದ ಶಾಸನಬದ್ಧ ಮೀಸಲು. ಆಪ್ಷನ್ ಎ ಕಟ್ಟಡ ನಿಧಿ, ಆಪ್ಷನ್ ಬಿ ಸವಕಳಿ ನಿಧಿ, ಆಪ್ಷನ್ ಸಿ ಮೀಸಲು ನಿಧಿ, ಆಪ್ಷನ್ ಡಿ ಇದ್ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಮೀಸಲು ನಿಧಿ. ಮುಂದಿನ ಪ್ರಶ್ನೆ, ಪ್ರತಿ ಸಹಕಾರ ಸಂಘವು ಕಾಯ್ದೆಯಲ್ಲಿ ನಿರ್ದಿಷ್ಟಪಡಿಸಿದ ಪ್ರತಿ ಹೇಳಿಕೆಗಳ ಪ್ರತಿಯನ್ನು ವಾರ್ಷಿಕವಾಗಿ ಏಪ್ರಿಲ್ ಒಳಗೆ ಡ್ಯಾಶ್ಗೆ ಸಲ್ಲಿಸಬೇಕು. ಆಪ್ಷನ್ ಎ ಆಡಿಟರ್, ಆಪ್ಷನ್ ಬಿ ನಿರ್ದೇಶಕರು, ಆಪ್ಷನ್ ಸಿ ಕಾರ್ಯದರ್ಶಿ, ಆಪ್ಷನ್ ಡಿ ರಿಜಿಸ್ಟ್ರಾರ್. ಸರಿಯಾದ ಉತ್ತರ ಆಪ್ಷನ್ ಡಿ ರಿಜಿಸ್ಟ್ರಾರ್. ಇನ್ನು ಮುಂದಿನ ಪ್ರಶ್ನೆ, ಒಂದು ಸೊಸೈಟಿಯ ಸಂದರ್ಭದಲ್ಲಿ ದುಡಿಯುವ ಬಂಡವಾಳವು 20,000 ರೂಪಾಯಿಗಳನ್ನು ಮೀರುತ್ತದೆ. ಡ್ಯಾಶ್ ರಶೀದಿಗಳು ಮತ್ತು ವಿತರಣೆಗಳನ್ನು ತೋರಿಸುತ್ತದೆ ಮತ್ತು ದಿನದಿಂದ ದಿನಕ್ಕೆ ವಿವಿಧ ಮುಖ್ಯಸ್ಥರ ಅಡಿಯಲ್ಲಿ ಬಾಕಿ ಉಳಿದಿದೆ. ಆಪ್ಷನ್ ಎ ಸಾಮಾನ್ಯ ಕಡತ, ಆಪ್ಷನ್ ಬಿ ಸಾಲದ ಲೆಡ್ಜರ್, ಆಪ್ಷನ್ ಸಿ ಮಾಸಿಕ ರಸೀದಿಗಳು ಮತ್ತು ವಿತರಣೆಯ ನೋಂದಣಿ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸಾಮಾನ್ಯ ಕಡತ.
ಇನ್ನು ಮುಂದಿನ ಪ್ರಶ್ನೆ, ಅರ್ಜಿದಾರರ ಹೆಸರು ಮತ್ತು ವಿಳಾಸವನ್ನು ಒಳಗೊಂಡಿರುವ ಸದಸ್ಯತ್ವಕ್ಕಾಗಿ ಅರ್ಜಿಗಳನ್ನು ರೆಕಾರ್ಡ್ ಮಾಡಲು ಪ್ರತಿ ಸಮಾಜವು ಆಪ್ಷನ್ ಎ ನಿಮಿಷಗಳ ಪುಸ್ತಕ, ಆಪ್ಷನ್ ಬಿ ಅಪ್ಲಿಕೇಶನ್ ರಿಜಿಸ್ಟರ್ ಹಂಚಿಕೊಳ್ಳಿ, ಆಪ್ಷನ್ ಸಿ ಪ್ರವೇಶ ನೋಂದಣಿ, ಆಪ್ಷನ್ ಡಿ ಟಿಪ್ಪಣಿ ಪುಸ್ತಕ. ಸರಿಯಾದ ಉತ್ತರ ಆಪ್ಷನ್ ಬಿ ಅಪ್ಲಿಕೇಶನ್ ರಿಜಿಸ್ಟರ್ ಹಂಚಿಕೊಳ್ಳಿ. ಮುಂದಿನ ಪ್ರಶ್ನೆ, ಉತ್ಪಾದನೆ ಮತ್ತು ಸಂಸ್ಕರಣೆ ಸಮಾಜಗಳಲ್ಲಿ ಉಪ ಉತ್ಪನ್ನಗಳನ್ನು ಅವುಗಳ ಆಪ್ಷನ್ ಎ ಪ್ರಸ್ತುತ ಆಡಳಿತ ಬೆಲೆಗಳು, ಆಪ್ಷನ್ ಬಿ ವೆಚ್ಚ, ಆಪ್ಷನ್ ಸಿ ಪೂರ್ವ ನಿರ್ಧರಿತ ಬೆಲೆಗಳು, ಆಪ್ಷನ್ ಡಿ ಸರಾಸರಿ ಬೆಲೆ. ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸ್ತುತ ಆಡಳಿತ ಬೆಲೆಗಳು. ಮುಂದಿನ ಪ್ರಶ್ನೆ, ಸಾಧ್ಯವಾದರೆ ವಾರ್ಷಿಕ ಮತ್ತು ಅಸಾಧಾರಣ ಸಾಮಾನ್ಯ ಸಭೆಗಳ ಮೊದಲು ಎಲ್ಲ ಸದಸ್ಯರಿಗೆ ಅವರ ಅಧಿಕೃತ ವಿಳಾಸಗಳಲ್ಲಿ ಲಿಖಿತ ಸೂಚನೆಯನ್ನು ಕಳುಹಿಸಬೇಕು. ಆಪ್ಷನ್ ಎ 1 ತಿಂಗಳು, ಆಪ್ಷನ್ ಬಿ 2 ತಿಂಗಳು, ಆಪ್ಷನ್ ಸಿ 3 ತಿಂಗಳು, ಆಪ್ಷನ್ ಡಿ 1 ವಾರ. ಸರಿಯಾದ ಉತ್ತರ ಆಪ್ಷನ್ ಎ 1 ತಿಂಗಳು. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಸಹಕಾರಿ ವಲಯದ ತತ್ವಗಳ ಮೊದಲ ಸುಧಾರಣೆಗಾಗಿ ಡ್ಯಾಶ್ನಲ್ಲಿ ಉಪಸಮಿತಿಯನ್ನು ನೇಮಿಸಿದೆ. ಆಪ್ಷನ್ ಎ 1934, ಆಪ್ಷನ್ ಬಿ 1954, ಆಪ್ಷನ್ ಸಿ 1964, ಆಪ್ಷನ್ ಡಿ 1944. ಸರಿಯಾದ ಉತ್ತರ ಆಪ್ಷನ್ ಎ 1934. ಮುಂದಿನ ಪ್ರಶ್ನೆ, ಲ್ಯಾಂಪ್ಸ್ ಎಂದರೆ ಆಪ್ಷನ್ ಎ ದೊಡ್ಡ ಪ್ರದೇಶದ ವಿವಿಧೋದ್ದೇಶ ಸಹಕಾರ ಸಂಘಗಳು, ಆಪ್ಷನ್ ಬಿ ದೊಡ್ಡ ಗಾತ್ರದ ಆದಿವಾಸಿ ವಿವಿಧೋದ್ದೇಶ ಸಹಕಾರ ಸಂಘಗಳು, ಆಪ್ಷನ್ ಸಿ ದೊಡ್ಡ ಕೃಷಿ ವಿವಿಧೋದ್ದೇಶ ಸಹಕಾರ ಸಂಘಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ದೊಡ್ಡ ಗಾತ್ರದ ಆದಿವಾಸಿ ವಿವಿಧೋದ್ದೇಶ ಸಂಘಗಳು. ಮುಂದಿನ ಪ್ರಶ್ನೆ, 2007ರಲ್ಲಿ ಸಹಕಾರಿಗಳ ಮೇಲಿನ ವಸ್ತುನಿಷ್ಠ ರಾಷ್ಟ್ರೀಯ ನೀತಿ ಯಾವುದು? ಆಪ್ಷನ್ ಎ ಸಹಕಾರಿಗಳ ಪ್ರಚಾರ ಮತ್ತು ಅಭಿವೃದ್ಧಿಗೆ ಬೆಂಬಲವನ್ನು ಒದಗಿಸಿ, ಆಪ್ಷನ್ ಬಿ ಪ್ರಾದೇಶಿಕ ಅಸಮತೋಲನದ ಕಡಿತ, ಆಪ್ಷನ್ ಸಿ ಸಹಕಾರ ಶಿಕ್ಷಣ ಮತ್ತು ತರಬೇತಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿಯನ್ನು ಬಲಪಡಿಸುವುದು, ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಇನ್ನು ಮುಂದಿನ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದಿಸಬಹುದಾದ ಡ್ಯಾಶ್ ಮತ್ತು ಇತರ ಹಣಕಾಸು ಸಂಸ್ಥೆಗಳಿಂದ ಗ್ರಾಮೀಣ ಸಾಲ ವಿತರಣೆಗೆ ಮರು ಹಣಕಾಸು ಒದಗಿಸುವುದು ನಬಾರ್ಡ್ನ ಮುಖ್ಯ ಕಾರ್ಯವಾಗಿದೆ. ಆಪ್ಷನ್ ಎ ರಾಜ್ಯ ಸಹಕಾರ ಬ್ಯಾಂಕುಗಳು, ಆಪ್ಷನ್ ಬಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಆಪ್ಷನ್ ಸಿ ರಾಜ್ಯ ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯ ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು. ಇನ್ನು ಮುಂದಿನ ಪ್ರಶ್ನೆ, ಸಹಕಾರಿ ಕಾಮನ್ವೆಲ್ತ್ ಕಲ್ಪನೆಯ ಹಿಂದೆ ಇರುವ ವ್ಯಕ್ತಿಯನ್ನು ಹೆಸರಿಸಿ. ಆಪ್ಷನ್ ಎ ಡಿ.ಜಿ. ಕರ್ವೆ, ಆಪ್ಷನ್ ಬಿ ಟಿ.ಎನ್. ಹಜೀಲಾ, ಆಪ್ಷನ್ ಸಿ ಡಿ.ಆರ್. ಗಾಡ್ಗಿಲ್, ಆಪ್ಷನ್ ಡಿ ಜೆ.ಎಸ್. ಮಿಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಡಿ.ಆರ್. ಗಾಡ್ಗಿಲ್. ನೆಕ್ಸ್ಟ್ ಕ್ವಶನ್, ಸೇವಾ ಸಹಕಾರ ಸಂಘಗಳ ಕಾರ್ಯಾಚರಣೆಯ ಕ್ಷೇತ್ರ ಯಾವುದು? ಆಪ್ಷನ್ ಎ ಗ್ರಾಮ, ಆಪ್ಷನ್ ಬಿ ಪಂಚಾಯತ್, ಆಪ್ಷನ್ ಸಿ ಪುರಸಭೆ, ಆಪ್ಷನ್ ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಮ. ಮುಂದಿನ ಪ್ರಶ್ನೆ, ಆಪರೇಷನ್ ಫ್ಲಡ್ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಜೂನ್ 1, 1947, ಆಪ್ಷನ್ ಬಿ ಜನವರಿ 26, 1950, ಆಪ್ಷನ್ ಸಿ ಜುಲೈ 1, 1970, ಆಪ್ಷನ್ ಡಿ ಅಕ್ಟೋಬರ್ 2, 1972. ಸರಿಯಾದ ಉತ್ತರ ಆಪ್ಷನ್ ಸಿ ಜುಲೈ 1, 1970. ಮುಂದಿನ ಪ್ರಶ್ನೆ, ಸಹಕಾರವು ಉತ್ತಮ ಮಾನವರ ಉತ್ಪಾದನೆಯ ಗುರಿಯನ್ನು ಹೊಂದಿದೆ. ಇದು ಸಹಕಾರದ ಯಾವ ಅಂಶವಾಗಿದೆ? ಆಪ್ಷನ್ ಎ ನೈತಿಕ ಅಂಶ, ಆಪ್ಷನ್ ಬಿ ಶೈಕ್ಷಣಿಕ ಅಂಶ, ಆಪ್ಷನ್ ಸಿ ಸಾಮಾಜಿಕ ಅಂಶ, ಆಪ್ಷನ್ ಡಿ ಆರ್ಥಿಕ ಅಂಶ. ಸರಿಯಾದ ಉತ್ತರ ಆಪ್ಷನ್ ಎ ನೈತಿಕ ಅಂಶ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಸಹಕಾರಿ ಬ್ಯಾಂಕ್ ಯಾವುದು? ಆಪ್ಷನ್ ಎ ಭಾರತ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಆಪ್ಷನ್ ಬಿ ಕಾಂಗ್ರಾ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಆಪ್ಷನ್ ಸಿ ಅನ್ಯೋನ್ಯ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಆಪ್ಷನ್ ಡಿ ಅಭ್ಯುದಯ ಸಹಕಾರಿ ಲಿಮಿಟೆಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಅನ್ಯೋನ್ಯ ಸಹಕಾರಿ ಬ್ಯಾಂಕ್ ಲಿಮಿಟೆಡ್.